ಹಿಡ್ಕೊಳ್ಳಿ ಮಾವ, ಕೈ ಹಿಡ್ಕೊಳ್ಳಿ. ಈ ಮೋದಕನ ಎಲ್ಲರಿಗೂ ಕೊಡಮ್ಮ. ಅಜ್ಜಿ ನೋಡಿದ್ರ ಅದಕ್ಕೆನ ಅಣ್ಣನ ಮೇಲೆ ಎಷ್ಟು ಲವ್ ಇದೆ ಅಂತ. ನಮಗೆ ಮಾತ್ರ ತಿನ್ನೋದಕ್ಕೆ ಒಂದೇ ಮೋದಕ, ಅಣ್ಣಂಗೆ ಮಾತ್ರ ಕೇಳ್ದಾನೆ 3-4 ಮೋದಕ ಕೊಡ್ತಾ ಇದ್ದಾರೆ. ನಿನ್ನೆ ಹೆಂಡತಿನ ಬಂದ್ಮೇಲೆ 8-10 ಮೋದಕ ತಿನ್ನುವಂತೆ ಸುಮ್ಮನೆ ಇರು ಅಜ್ಜಿ. ಅಜ್ಜಿ ನೋಡಿದ್ರ ಅದಕ್ಕೆ ಮಾತ್ರ ಅಣ್ಣನ ಮೇಲೆ ಲವ್ ಅಲ್ಲ, ಅಣ್ಣನ್ಗೂ ಅದಕ್ಕೆ ಮೇಲೆ ಎಷ್ಟು ಕಾಳಜಿ ಇದೆ ಅಂತ. ಅಜ್ಜಿ ಆಸ್ಟ್ರೇಲಿಯಲ್ಲಿ ಅದೆಲ್ಲ ಸಿಗಲ್ಲ ಅಜ್ಜಿ. ಸಿಗಲ್ವಾ? ಸೀಮೆ ಸೌತೆ ಸಿಗಲ್ವಾ? ಇಲ್ಲ ಅದ್ಯಾವ ಸೀಮೆ ಆಸ್ಟ್ರೇಲಿಯಾ ಅನ್ನೋದು? ಅಜ್ಜಿ ಅದು ಹಾಗಲ್ಲ, ಸೀಮೆಗೆ ಸೌತೆ ಸಿಗುತ್ತೆ, ಆದ್ರೆ ಅದು ಆ ಥರ. ಅದಕ್ಕೆ ಬನ್ನಿ. ಅಜ್ಜಿ ನಾನು ನಿಮ್ಮ ಹತ್ರ ಏನೋ ಕೇಳಬೇಕಿತ್ತು. ಏನು? ಅಜ್ಜಿ ಅದು ನಾನು ನಮ್ಮ ಮನೆಗೆ ಹೋಗಬೇಕಿತ್ತು. ಗಣೇಶನ ದರ್ಶನ ಮಾಡ್ಕೊಂಡು ಹೋಗಿ ಅಂತ ಅಮ್ಮ ಕಾಲ್ ಮಾಡಿದರು. ಅದಕ್ಕೆ ನಿಮಗೊಂದು ಮಾತು ಕೇಳೋಣ ಅಂತ ಬಂದೆ. ನಾನು ಅಲ್ಲಿ ಹೋಗ್ಬೋದಾ? ನೋಡಮ್ಮ, ನಾನು ಹಾಗೆಲ್ಲ ನಿನಗೆ ಪರ್ಮಿಷನ್ ಕೊಡೋಕ್ಕಾಗಲ್ಲ. ಹೇಗಮ್ಮ ಪರ್ಮಿಷನ್ ಕೊಡಲಿ? ಆಮೇಲೆ ನಿನ್ನ ಗಂಡ ಬಂದು ನನ್ನ ಪರ್ಮಿಷನ್ ಇಲ್ಲದೆ ನೀವು ಹೇಗೆ ಕಳಿಸ್ಕೊಟ್ರಿ ಅಂತ ಕೇಳಿದ್ರೆ ನಾನೇನು ಉತ್ತರ ಹೇಳಿ? ಅಲ್ಲ ಅಜ್ಜಿ, ಅದು ನೋಡು, ನೀನು ಪರ್ಮಿಷನ್ ಕೇಳಬೇಕಾಗಿರೋದು ನನ್ನ ಹತ್ರ ಅಲ್ಲ, ನಿನ್ನ ಗಂಡನ ಹತ್ರ. ಹೋಗಿ ಅವನ್ನೇ ಕೇಳು. ಅಜ್ಜಿ ಇದೇನು ಹೀಗೆ ಹೇಳ್ತಾ ಇದ್ದೀರಾ? ಎಷ್ಟೇ ಆದರೂ ಅಣ್ಣ ನಿಮ್ಮ ಅಂಡರಲ್ಲೇ ಅಲ್ವಾ ಇರೋದು? ಏನ ಅಂಡ್ರ? ಏನು ಅಂಡ್ರದು? ಅಜ್ಜಿ ಅದು ಏನಂದ್ರೆ ಅಣ್ಣನು ನಿಮ್ಮ ಮಾತೆ ಅಲ್ವಾ ಕೇಳೋದು. ಸೊ ನೀವು ಓಕೆ ಅಂದರೆ ಅಣ್ಣನು ಓಕೆ ಅನ್ನಂಗಲ್ವಾ? ಓಕೆ ಅಂದ್ಬಿಡಿ ಅಜ್ಜಿ. ಹಾಂ ಅಜ್ಜಿ, ನೀವು ಅಂದರೆ ಅವರೇನು ಹೇಳಲ್ಲ? ಇಲ್ಲ ಇಲ್ಲ, ನಾನು ಕಳಿಸ್ಕೊಡಕ್ಕಾಗಲ್ಲ. ನೀನು ಹೋಗೋದಾದ್ರೆ ನಿನ್ನ ಗಂಡನ ಕೇಳ್ಕೊಂಡು ಹೋಗು. ನಾನು ಇದರಲ್ಲೆಲ್ಲ ತಲೆ ಹಾಕಲ್ಲ. ನೀನುಂಟು, ನಿನ್ನ ಗಂಡ ಉಂಟು, ನೀನಿನ್ನು ಹೋಗು. ಸರಿ ಅಜ್ಜಿ. ಅಜ್ಜಿ ಅಕ್ಕ, ಹೇಗ ಅನ್ಸ್ತಾ ಇದೆ? ಹೊಸ ಮನೆ, ಹೊಸ ಲೈಫು. ನಿಮ್ಮ ಯಜಮಾನ್ರು ಗೊತ್ತಿಲ್ಲ ಅಂದ್ರೆ ನಾನಿನ್ನೂ ಈ ಮನೆಗೆ ಹೋಗಲಿದ್ದೀನಿ.
ನನಗೆ ನಿಮ್ದೇ ಚಿಂತೆ. 3 ದಿನ ಮನೇಲಿ ಇಲ್ಲದೆ ಹೋದ್ರು ಮನೆ ಬಿಟ್ಟು ಎಷ್ಟೋ ವರ್ಷಗಳಾಗಿದೆ ಅಂತ ಅನಿಸ್ತಿದೆ. ಆದ್ರೆ ಈಗ ಪರವಾಗಿಲ್ಲ, ಇಲ್ಲಿ ಬಂದಿದ್ದೀನಲ್ಲ, ನೆಮ್ಮದಿ ಇದೆ. ಭೂಮಿ ನೋಡು, ನೀನ್ ಹಳೆ ವರ್ಷ ಬಿಟ್ಟೇ ಇಲ್ಲ. ನಿನಗೇನೆ ಅರಮನೆ ಅಂತ ಮನೆ, ಕಾಲ್ಗೊಂದು ಕೈಗೊಂದು ಆಳ್ಗಳು, 10 ಕಾರು ಓಡಾಡೋದಿಕ್ಕೆ ಅಂತ ಒಂದು ವೈಭೋಗ ಬಿಟ್ಟು ಈ ನಮ್ಮ ಮನೇನ ಇಷ್ಟೊಂದು ಹೊಗಳ್ತಾ ಇದೆಯಲ್ಲ, ಏನೇ ನಿಂದು? ಯಾಕಮ್ಮ ಹೊಗಳ್ಬಾರ್ದು? ನಾನು ಎಲ್ಲೇ ಹೋದ್ರು ಈ ಮನೆ ಮಗಳು ಅನ್ನೋದನ್ನ ಮರಿಬೇಡ. ನನಗೆ ಈ ಮನೆನೇ ಗ್ರೇಟು, ಬೆಸ್ಟು ಎಲ್ಲ. ವಾ 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 ಅಕ್ಕ, ನಿನ್ನ ಈ ಮಾತಿಗೆ ನನ್ ಕಡೆಯಿಂದ ಒಂದು ಗೋಲ್ಡನ್ ಬಜಾರ್. ಹೌದು, ಈ ವಿಷಯ ಹೇಳಿದ್ರೆ ಅತಿಗೆ ಈಸಿಯಾಗಿ ಒಪ್ಕೊಂಡ್ಬಿಡ್ತಾರೆ ಅನ್ಕೊಂಡಿದ್ಯಾ? ಎಸ್, ಖಂಡಿತ ಒಪ್ಕೋತಾರೆ. ಶಿ ಇಸ್ ವೆರಿ ಅಂಡರ್ಸ್ಟ್ಯಾಂಡಿಂಗ್, ಬೇರೆಯವ್ರ ಥರ ಅಲ್ಲ. ಹಾಗಂತ ನಿನಗೆ ನೀನೇ ಬೇಲ್ ತಗೋತಾ ಇದ್ಯಾ? ಒಂದು ಸರ್ತಿ ಅವ್ರ ಹತ್ರ ಹೋಗ್ಬಿಟ್ಟು ಒಬ್ಬನೇ ಹೋಗ್ತಾ ಇದ್ದೀನಿ ಅಂತ ಹೇಳು, ಆವಾಗ ನೋಡ್ತಾ ಇರೋ ಮಜಾನ. ಆಗ ಹೆಂಡ್ತಿರೋ ಸ್ವರೂಪ, ಅವ್ರ ಒಳಗಿರೋ ನಿಜವಾದ ರೂಪ ಹೊರಗಡೆ ಬರುತ್ತೆ. ಅದು ಭಯಂಕರವಾಗಿರುತ್ತೆ. ಅದನ್ನ ಫೇಸ್ ಮಾಡೋದಕ್ಕೆ ಡಬಲ್ ಗುಂಡಿಗೆ ಇರ್ಬೇಕಮ್ಮ. ಸಾಮಾನ್ಯವಾದವ್ರು ಅದನ್ನ ಫೇಸ್ ಮಾಡಕ್ ಸಾಧ್ಯನೇ ಇಲ್ಲ. ಸುಮ್ಮನಿರ, ಏನೇನು ಹೇಳಿ ಸುಮ್ಮನೆ ಬಿಲ್ಡಪ್ ಕೊಡ್ಬೇಡ. ಭೂಮಿಕಾ ಆ ಥರದವ್ರಲ್ಲ. ಕೆಲಸ ಇದೆ, ಹೋಗ್ತಾ ಇದ್ದೀನಿ ಅಷ್ಟೇ, ಸಿಂಪಲ್. ಅದು ನಿನಗೆ ಸಿಂಪಲ್ ಗೆಳೆಯ, ಆದ್ರೆ ಹೆಣ್ಮಕ್ಳು ಅದನ್ನ ಗಂಟು ಹಾಕೊಂಡಿರೋ ಇಯರ್ಫೋನ್ ಕೇಬಲ್ ತರ ಕಾಂಪ್ಲಿಕೇಟ್ ಮಾಡ್ಕೋತಾರೆ. ಏನು ಹೇಳ್ತಾ ಇದೆಯಾ? ನೋಡೋ, ಇವಾಗ ನೀನು ಹೋಗ್ತೀನಿ ಅಂದ್ರೆ ಮೊದಲನೇದಾಗಿ ಅತ್ತಿಗೆ ಒಪ್ಪಲ್ಲ, ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ನಿಮ್ಮ ಮನೇಲಿದಾರಲ್ಲ ಹೈಕಮಾಂಡು ಅಜ್ಜಿ, ಅವರಂತೂ ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ಅಲ್ಲಿಗೆ ನೀನು US ಹೋಗೋ ಪ್ಲಾನು ಪಕ್ಕಾ ಫ್ಲಾಪೇ ಬರ್ದಿಟ್ಕೊಂಡು. ಅದೆಷ್ಟೋ ಎದುರಿಸ್ತಾ ಇದೆಯಾ? US ಹೋಗೋದಕ್ಕೆ ಮನೆಯವ್ರ ಹತ್ರ ವೀಸಾ ಕ್ಲಿಯರೆನ್ಸ್ ತಗೋಬೇಕು ಅನ್ನೋ ಹತ್ರ ಮಾತಾಡ್ತಾ ಇದೆಯಲ್ಲೋ? ನಾನು ಎದುರಿಸ್ತಾ ಇಲ್ಲಪ್ಪ. ಇನ್ಮೇಲೆ ನೀನು ಎಲ್ಲಿಗೆ ಹೋಗ್ಬೇಕು ಅಂದ್ರೂ ಫಸ್ಟ್ ವೀಸಾ ಮನೆಯವ್ರ ಹತ್ರ ತಗೋಬೇಕು ತಿಳ್ಕೊ. ನಿನ್ನ ತಂಗಿ ಮದ್ವೆಗೆ ಕ್ಯಾಶ್ ಅಂಡ್ ಕ್ಯಾರಿ ತರ ಆನ್ ಸ್ಪಾಟ್ ಅಲ್ಲಿ ಜೆಟ್ ತಗೋತಿಯ. ನಿನ್ನ ತಮ್ಮನಿಗೋಸ್ಕರ ರೋಡ್ ಸೈಡ್ ಅಲ್ಲಿ ತರಕಾರಿ ಖರೀದಿ ಮಾಡೋ ತರ ಒಂದು ಕಂಪ್ನಿನೇ ತಗೋತಿಯ. ಆದ್ರೆ ಇದು ಹಂಗಲ್ಲಮ್ಮ. ಆ ಡಿಸಿಷನ್ ತಗೊಂಡಷ್ಟು ಈಸಿ ಅಲ್ಲ ಈ ಡಿಸಿಷನ್ ತಗೊಳ್ಳೋದು. ಯಾಕೋ ಇಷ್ಟೊಂದು ಕಾಂಪ್ಲಿಕೇಟ್ ಮಾಡ್ತಾ ಇದೆಯಾ? ಅಷ್ಟೊಂದು ಕಷ್ಟನಾ? ಹೌದಪ್ಪ. ನಿನಗೆ ಫಸ್ಟ್ ಮನೆಗೆ ಹೋಗಿ ಅದಕ್ಕೆ ಹೇಳು ನಾನು US ಹೋಗ್ತಾ ಇದ್ದೀನಿ ಅಂತ. ಆವಾಗ ಆ ಕಡೆಯಿಂದ ಏನು ಉತ್ತರ ಬರುತ್ತೆ ಅಂತ ನಿನಗೆ ಗೊತ್ತಾಗುತ್ತೆ. ಹೋಗ ಮುಂದೆ ಇದೆ ಮಾರಿ ಹಬ್ಬ. ಅಳಿ ಅಂದ್ರೆ ಬನ್ನಿ ಬನ್ನಿ. ನಮಸ್ಕಾರ ಅಳಿ ಅಂದ್ರೆ. ನೀವು ಬಂದಿದ್ದು ಸಾಕ್ಷಾತ್ ಆ ಭಗವಂತನೇ ಬಂದಷ್ಟು ಖುಷಿ ಆಯ್ತು. ಹಾಯ್, ಹೌ ಆರ್ ಯು? ಭಾವ, ಆಫೀಸ್ ಕೆಲಸ ಎಲ್ಲ ಮುಗಿತಾ? ಹಾ, ಮುಗೀತು. ನೋಡಿದ್ರೇನ್ರಿ, ಅಳಿಯಂದ್ರೆ ನೋಡ್ತಿದ್ದ ಹಾಗೆ ನಮ್ ಭೂಮಿ ಎಷ್ಟು ನಾಚ್ಕೊತಾ ಇದ್ದಾಳೆ ಅಂತ ಮುಖ ಎಲ್ಲ ಬ್ಲಶ್ ಆಗ್ಬಿಟ್ಟಿದೆ. ಏನೇ ಸುಮ್ನೆ ನಿಂತ್ಬಿಟ್ಟೆ? ಅಳಿಯಂದ್ರನ್ ವಿಚಾರಿಸಲ್ವಾ? ಈಗ ಬಂದ್ರ? ಅಣ್ಣ, ಏ ಹಾಯ್ ಪುಟಿ, ಹೌ ಆರ್ ಯು? ಐ ಆಮ್ ಗುಡ್ ಅಣ್ಣ. ಹೌ ಆರ್ ಯು? ಯಾ ಹೇಗಿದ್ಯಾ? ಅಣ್ಣ, ಎಲ್ಲ ಓಕೆ ತಾನೆ? ಆಲ್ ಗುಡ್ ಅಣ್ಣ. ಐ ಆಮ್ ಸೋ ಹ್ಯಾಪಿ ಹಿಯರ್. ವೆರಿ ಗುಡ್. ತಗೋ, ನಿನಗೆ ಮತ್ತೆ ಜೀವಾಗೆ ಹಬ್ಬಕ್ಕೆ ಅಂತ ಸ್ಪೆಷಲ್ ಎಡಿಷನ್ ವಾಚ್. ಪ್ಲೀಸ್. ಥ್ಯಾಂಕ್ ಯು. ವಾವ್ ಅಣ್ಣ, ದಿಸ್ ಇಸ್ ಸೋ ಗುಡ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಣ್ಣ. ಅಳಿ ಅಂದ್ರೆ ಕಂದ ಬನ್ನಿ, ದೇವ್ರು ನಮಸ್ಕಾರ ಮಾಡಿ ಅಕ್ಷತೆ ಹಾಕಿ. ತಗೊಳ್ಳಿ, ಹೂವು ಅಕ್ಷತೆ ಹಾಕಿ ನಮಸ್ಕಾರ ಮಾಡಿ.
ಅಳಿಯಂದ್ರೆ ನೀವು ಊಟ ಮಾಡೋದು ನೋಡ್ತಾ ಇದ್ರೆ ತುಂಬಾ ಖುಷಿ ಆಗತ್ತೆ. ಎಷ್ಟು ಚೆನ್ನಾಗಿ ಒಂದೊಂದು ಅಗಳನ್ನ ಅನುಭವಿಸ್ಕೊಂಡು ತಿಂತಾ ಇದಾರೆ. ನೀವು ಊಟ ಮಾಡೋದು ನೋಡಿದ್ರೆ ಹೊಟ್ಟೆ ತುಂಬಂಗ ಆಗತ್ತೆ. ನಂಗಂತೂ ತುಂಬಾ ಖುಷಿ ಆಗುತ್ತಪ್ಪ. ನನ್ನ ಫ್ರೆಂಡ್ಸ್ ಯಾವಾಗ್ಲೂ ಕೇಳ್ತಿರ್ತಾರೆ, ನಿಮ್ ಭಾವ ನೋಡಿದ್ರೆ ಅಂತ ದೊಡ್ಡ ಬಿಸ್ನೆಸ್ ಮ್ಯಾನು, ಅವ್ರು ಏನ್ ತಿಂತಾರೆ, ಚೈನೀಸ, ಥಾಯ, ಕಾಂಟಿನೆಂಟಲ್ಲ ಅಂತ. ಬಟ್ ಇನ್ಮೇಲೆ ಏನಾದ್ರೂ ಅವ್ರು ಕೇಳಿದ್ರೆ ನನ್ ಭಾವಂಗೆ ಮನೆ ಅಡಿಗೆನೆ ಇಷ್ಟ, ಅವ್ರ ಮನೆ ಊಟನೇ ಮಾಡೋದು, ಅವ್ರ ಪಕ್ಕಾ ದೇಸಿ ಅಂತಾನೆ ಹೇಳೋದು. ನೇಮು ಫೇಮು ಗ್ಲೋಬಲ್ ಆದ್ರೂ ನನ್ನ ಭಾವ ಪಕ್ಕಾ ಲೋಕಲ್ ಅಂತ ಹೆಮ್ಮೆಯಿಂದ ಹೇಳ್ಕೊತೀನಿ. ಹಾ, ಈಗೆಲ್ಲ ಹಾಗೆ ಅಲ್ವಾ, ಲೋಕಲ್ ಕಂಟೆಂಟೇ ಗ್ಲೋಬಲ್ ಆಗೋದು. ಈಗ ಅದೇ ಟ್ರೆಂಡು. ಹೌದೌದೌದು. ನಿಮ್ಗೊಂದು ವಿಷಯ ಗೊತ್ತಾ ಅಳಿಯಂದ್ರೆ, ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಹಬ್ಬ ಇನ್ನೊಂದು ವಾರ ಇದೆ ಅನ್ನೋ ಹಾಗೆ ನಿಮ್ ಅಳಿಯಂದ್ರೆ ಯಾವಾಗ ಬರ್ತಾರೆ, ಅಳಿಯಂದ್ರೆ ಯಾವಾಗ ಬರ್ತಾರೆ ಅಂತ ಕೇಳ್ತಾನೆ ಇದ್ರು. ಇನ್ ನೀವು ಬಂದು ಹೋಗಿದ್ದೀರಾ ಅಂತ ಗೊತ್ತಾದ್ರೆ ಸಾಕು, ಟಾಕ್ ಆಫ್ ದ ಟೌನ್ ತರ ಟಾಕ್ ಆಫ್ ದ ಫ್ಲಾಟ್ ನೀವೇ ಆಗ್ಬಿಡ್ತೀರಾ. ಊಟ ಮಾಡಿ ಊಟ ಮಾಡಿ. ಅವಾಗ ಬರ್ತಾ ಇರಿ. ಅಳಿಯಂದ್ರೆ ಕರ್ಕೊಂಬನ್ನಿ. ಮೈಮ್ಮ ಕುಂಕುಮ ಕೊಡಮ್ಮ. ಅಲ್ಲೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ದೇವ್ರ ಮನೆ. ಫೋನ್ ಮಾಡೋ ದಿನ ಬಾ. ಮೊದಲು ತಿಂತು. ಜೀವ, ಇಬ್ರು ಆಶೀರ್ವಾದ ತಗೊಳ್ಳಿ. ಇರ್ಲಿ ದೊಡ್ಡವ್ರು ಮಾಡಿ. ಅಯ್ಯೋ ಅಳಿಯಂದ್ರೆ, ನೀವು ಅವ್ರ ಪಾಲಿಗೆ ದೊಡ್ಡವರೇ. ಗೌರವ ಕೊಟ್ಟಾಗ ಬೇಡ ಅನ್ಬಾರ್ದು, ತಗೋಬೇಕು. ಇರ್ಲಿ ಒಳ್ಳೇದಾಗ್ಲಿ. ಗುಡ್ ಲಕ್. ಇಬ್ರು ಖುಷಿಯಾಗಿರಿ. ಬರ್ಲ ಪುಟ್ಟ. ಅಣ್ಣ, ನನ್ನ ಇಲ್ಲಿ ಎಲ್ಲರೂ ತುಂಬಾ ಚೆನ್ನಾಗಿ ನೋಡ್ಕೋತಿದ್ದಾರೆ. ಆದ್ರೆ ನಾನೇ ಇವ್ರಿಗೆಲ್ಲ ಸ್ವಲ್ಪ ಟ್ರಬಲ್ ಕೊಡ್ತಾ ಇದ್ದೀನಿ. ನಾನು ಇವ್ರಿಗೆಲ್ಲ ಅಡ್ಜಸ್ಟ್ ಆಗೋದ್ರ ಬದಲು ಇವರೇ ನನ್ಗೆಲ್ಲ ಅಡ್ಜಸ್ಟ್ ಆಗ್ತಿದ್ದಾರೆ. ಹಾಗೆಲ್ಲ ಹೇಳ್ಬಾರ್ದು ಪುಟ್ಟ. ಇವರೆಲ್ಲ ನಿನ್ಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇರೋದು ನಂಗೆ ಬಹಳ ಖುಷಿ ಆಗ್ತಿದೆ. ಏನಾದ್ರೂ ಇದ್ರೆ ಕಾಲ್ ಮಾಡಿ. ಜೀವ, ಟೇಕ್ ಕೇರ್ ಆಫ್ ಮೈ ಸಿಸ್ಟರ್. ಶೋರ್ ಬಾವಾ. ಬರ್ಲಾ? ಬಾಯ್. ಕದ್ಲ ಕಂದ, ಅವಾಗ ಬರ್ತಾ ಇರು. ಬಾಯ್. ಬಾಯ್ನ ಹೊಡೋರು ಬರ್ತೀವಿ ಸರ್. ಅಮ್ಮ ರೆಡಿ ಆಯ್ತು. ಅಲ್ಲಿ ಕೊಡಿ. ಗುಂಡು ತಗೋ, ತಾಳಿನ ಹಾಕು. ಅರ್ಶಿನ ಕುಂಕುಮ ಕೊಡಮ್ಮ. ತಾಳಿಗೆ ಅರ್ಶಿನ ಕುಂಕುಮ ಹಚ್ಚಪ್ಪ. ಮುಡ್ಸೋ.
ಕಡ್ಡಿ ಕೊಡಮ್ಮ. ಗುಂಡು ಆ ಅರ್ಶನದ ಬೇರೆ ತೆಗಿಯಪ್ಪ. ಗುಂಡು ಅಲ್ಲಿ ದೇವ್ರಿಗೆ ಆರತಿ ಮಾಡ್ರಿ. ನೀನು ಹೋಗು. ಸ್ವಲ್ಪ ಓವರ್ ಆಯ್ತು ಅಂತ ಅನಿಸ್ತಿಲ್ವಾ? ನನಗೂ ಗೊತ್ತು, ಏನು ಮಾಡಲಿ, ಅಜ್ಜಿ ಇದ್ರಲ್ಲ. ಐ ಆಮ್ ಸಾರಿ, ಅಜ್ಜಿ ಫೋರ್ಸ್ ಮಾಡಿದ್ರು, ಅದಕ್ಕೆ ನಾನು ಇಲ್ಲಿಗೆ ಬಂದೆ. ಅರೆ ಅದಕ್ಕೆ ನೀವು ಯಾಕೆ ಸಾರಿ ಕೇಳ್ತೀರಾ? ಆ್ಯಕ್ಚುಲಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ನಾನು US ಹೋಗೋದಕ್ಕೆ ಅಜ್ಜಿ ಹತ್ರ ಮಾತಾಡೋದಕ್ಕೆ ನಾನು ಸಾಥ್ ಕೊಟ್ರಲ್ಲ. ಓಕೆ, ನಾನು ಹೋಗ್ತೀನಿ. ಹೋಗ್ತೀನಿ ಅಲ್ಲ, ಹೋಗಿ ಬರ್ತೀನಿ. ಇಲ್ಲೆಲ್ಲರೂ ನಿಮಗೋಸ್ಕರ ಕಾಯ್ತಿರ್ತಾರಲ್ವಾ? ಓಕೆ, ಹೋಗಿ ಬರ್ತೀನಿ. ಅರೆ ಗೌತಮ್ ಅವರೇ, ನಿಮ್ಮ ಫೋನು. ಗುಂಡು ಹೋಗುವಾಗ ನೀನ್ ಇಲ್ಲೇ ನಿಂತ್ಕೊಂಡ್ ಬಿಡ್ಬೇಡ. ಅವನ ಜೊತೆನಲ್ಲೇ ಕಾರ್ ತನಕ ಹೋಗಿ ಅವನ್ನ ಪ್ರೀತಿಯಿಂದ ಮಾತಾಡಿಸಿ ಮುದ್ದು ಮಾಡಿ ಕಳಿಸ್ಬೇಕು. ಯಾಕೆ ಹಾಗೆ ನೋಡ್ತಿದ್ಯಾ? ಅವ್ರ ತಾತನ್ನೇ ರಿಪೇರಿ ಮಾಡಿದ್ದೀನಿ, ಇನ್ ಇವನ್ ಯಾವ ಗಿಡದ ತಪ್ಪಲು? ಅಲ್ಲ ಅಜ್ಜಿ, ಅದು ಅವರು ಕೆಲ್ಸದ ಮೇಲೆ ಹೊರಟಿದ್ದಾರೆ. ಇದೆಲ್ಲ ಮಾಡೋದು ಸ್ವಲ್ಪ ಜಾಸ್ತಿ ಅನ್ಸುತ್ತೆ. ಹಾ, ಅದು ಹಾಗೆ. ನೀವು ಚಿಕ್ಕವರಿದ್ದಾಗ ದೊಡ್ಡವ್ರು ಏನ್ ಹೇಳಿದ್ರು ಕೇಳ್ತೀರಾ. ಈಗ ಬೆಳೆದು ದೊಡ್ಡವರಾಗಿದ್ದೀರಾ, ಬುದ್ಧಿ ಜಾಸ್ತಿ ಆಗಿದೆ, ಅದಕ್ಕೆ ಹೆಚ್ಚಿಗೆ ಅನ್ನಿಸ್ತಿದೆ. ನೋಡೋ, ಈ ಪ್ರೀತಿಗೆ ಭಾವನೆಗೆ ಯಾವ ಕಾಲನೂ ಇರಲ್ಲ. ಹಾ, ಕಾಲಕ್ಕೆ ತಕ್ಕಂತೆ ಮದುವೆ ಮಾಡ್ಕೊಳ್ಳೇಬೇಕು. ಮಕ್ಕಳು ಮರಿ ಮೊಮ್ಮಕ್ಕಳು ಎಲ್ಲ ಆಗಲೇಬೇಕು. ನಾ ಹೇಳಿದ್ದೆಲ್ಲ ನೆನಪಿದೆ ತಾನೆ? ಬರ್ತೀನಿ. ಇರ್ಲೇಪ್ಪ, ದೇವ್ರು ನಿನ್ಗೆ ಒಳ್ಳೇದು ಮಾಡ್ಲಿ, ಪ್ರಯಾಣ ಸುಖಕರವಾಗ್ಲಿ. ಬರ್ತೀನಿ. ಮಹಿ, ನೀನು ಹ್ಯಾಪಿ ಆಗಿರೋದು ಕೇಳಿ ನಂಗೆ ತುಂಬಾನೇ ಖುಷಿ ಆಯ್ತು. ಐ ಆಮ್ ರಿಯಲಿ ಹ್ಯಾಪಿ ಫಾರ್ ಯು. ನೀನು ಲೈಫ್ ಲಾಂಗ್ ಹೀಗೆ ಇರಲಿ ಅಂತ ನಾನು ವಿಶ್ ಮಾಡ್ತೀನಿ. ಥ್ಯಾಂಕ್ಸ್ ದೀಪ್, ಇಟ್ ಮೀನ್ಸ್ ಅ ಲಾಟ್. ಎಸ್, ಇಟ್ ಮೀನ್ಸ್ ಎ ಲಾಟ್. ಇದಕ್ಕೆಲ್ಲ ಜಸ್ಟ್ ಥ್ಯಾಂಕ್ಸ್ ಹೇಳಿದ್ರೆ ಸಾಲೋದಿಲ್ಲ, ಪಾರ್ಟಿ ಬೇಕೇ ಬೇಕು. ಹೇಳು, ಯಾವಾಗ ಪಾರ್ಟಿ ಆರ್ಗನೈಸ್ ಮಾಡ್ತೀಯಾ? ನಿನ್ನ ಫ್ರೆಂಡ್ಸ್ ಎಲ್ಲಾರನ್ನೂ ಇನ್ವೈಟ್ ಮಾಡು, ಬಟ್ ಗ್ರ್ಯಾಂಡ್ ಪಾರ್ಟಿ ಆಗಲೇಬೇಕು. ಓಕೆ, ಬೇಡ, ಪಾರ್ಟಿ ಎಲ್ಲಿ ಯಾವಾಗ ಅಂತ ಹೇಳು, ನಾನೇ ಆರ್ಗನೈಸ್ ಮಾಡ್ತೀನಿ. ನೋ ದೀಪ್, ದಟ್ಸ್ ನಾಟ್. ಬಿಕಾಸ್ ನೀನು ಇವಾಗ ನಿನ್ನ ಹಸ್ಬೆಂಡ್ ಮನೇಲಿ ಇದೆಯಾ, ಅಲ್ಲಿ ಪಾರ್ಟಿ ಅಲ್ಲ, ನೋ ಚಾನ್ಸ್. ಸೊ ಎಲ್ಲಿ ಅಂತ ಹೇಳು, ನಾನೇ ಪಾರ್ಟಿ ಆರ್ಗನೈಸ್ ಮಾಡ್ತೀನಿ. ಹೇ ನೋ, ಆ ಥರ ಏನೂ ಇಲ್ಲ. ನಾನೇನೇ ಕೇಳಿದ್ರು ಜೀವ ನೋ ಅಂತ ಹೇಳಲ್ಲ. ಹಿ ಲವ್ಸ್ ಮೀ ಸೋ ಮಚ್, ಐ ಕ್ಯಾನ್ ಡೂ ಎನಿಥಿಂಗ್. ನನ್ನನ್ನು ಯಾರೂ ಕ್ವೆಶ್ಚನ್ ಮಾಡಲ್ಲ. ಓಕೆ, ಪಾರ್ಟಿನ ನಾನೇ ಆರ್ಗನೈಸ್ ಮಾಡ್ತೀನಿ, ಐ ಪ್ರಾಮಿಸ್.
ಓಕೆ. ಅಣ್ಣ, ಎಲ್ಲ ಮಕ್ಕಳ ತರ 4 ಮಾತು ಪ್ರೀತಿಯಿಂದ ಮಾತಾಡಿದ್ರೆ ನಾನು ರಿಸೀವ್ ಮಾಡ್ತಾ ಇದ್ದೆ. ಆದ್ರೆ ಪ್ರಾಬ್ಲಮ್ ಇದ್ದಾಗ ಮಾತ್ರ ಫೋನ್ ಮಾಡೋದು. ಏನ್ ಮಾಡ್ಲಿ? ಇಷ್ಟು ದಿವಸ ಅವಳನ್ನೇ ಸಹಿಸ್ಕೊಂಡಿದ್ಯಂತೆ, ಈಗ ಅವಳ ಮಾತು ಸಹಿಸ್ಕೊಳಕ್ಕಾಗಲ್ವಾ? ಯು ಕ್ಯಾನ್ ಡೂ ಇಟ್. ಕಾಲ್ ಪಿಕ್ ಮಾಡು, ಇಲ್ಲ ಅಂದ್ರೆ ಬ್ಲಾಸ್ಟ್ ಆಗ್ಬಿಡುತ್ತೆ. ಹಲೋ ಮೈ. ಹಾಯ್ ಮಾಮ್, ವಾಟ್ಸ್ಆಪ್, ಹೌ ಯು? ನೀನಿಲ್ವಲ್ಲ? ಆರಾಮಾಗಿದ್ದೀನಿ. ವೆರಿ ಫನಿ ಮಾಮ್. ನಾನು ಇವತ್ತೊಂದು ಪಾರ್ಟಿ ಹೋಸ್ಟ್ ಮಾಡ್ತಾ ಇದ್ದೀನಿ ನಮ್ಮ ಮನೆ ಲಾನಲ್ಲಿ. ನನ್ನ ಫ್ರೆಂಡ್ಸ್ ಎಲ್ಲರೂ ಬರ್ತಿದ್ದಾರೆ. ನೀನು ಸೆಕ್ಯೂರಿಟೀಸ್ಗೆಲ್ಲ ಹೇಳ್ಬಿಡು, ನಾನು ಇವತ್ತಲ್ಲೇ ಪಾರ್ಟಿ ಮಾಡ್ಕೋತೀನಿ. ನೋಡು, ನೀನೇನು ಬೇಕಾದರೂ ಮಾಡ್ಕೊ, ಅದು ನಿನ್ನಿಷ್ಟ. ಆದರೆ ಅದು ಯಾವುದಕ್ಕೂ ಈ ಮನೆಯವ್ರನ್ನ ಮಾತ್ರ ಎಳಿಬೇಡ. ನಿಂದೇನಿದೆಯೋ ಅದನ್ನ ನೋಡ್ಕೊ. ಮಾಮ್, ಅಟ್ಲೀಸ್ಟ್ ಕ್ಲಬ್ಬಲ್ಲಾದರೂ ಅರೇಂಜ್ ಮಾಡಕ್ಕೆ ಬಿಡು. ನೀನು ಅವ್ರ ಹತ್ರ ಮಾತಾಡು, ನಾನು ಅಲ್ಲೇ ಪಾರ್ಟಿ ಮಾಡ್ತೀನಿ. ಅದು ಆಗಲ್ಲ. ನೀನು ಪಾರ್ಟಿನಾದರೂ ಮಾಡ್ಕೊ, ಏನು ಬೇಕಾದರೂ ಮಾಡ್ಕೊ. ನೀನು ಪಾರ್ಟಿ ಮಾಡೋಕ್ಕೆ ಮುಂಚೆ ನಿನ್ನ ಗಂಡ ಅತ್ತೆ ಮಾವನ್ನ ಕೇಳು. ಅವ್ರು ಒಪ್ಪಿದ್ರೆ ಮಾತ್ರ ಮಾಡು, ಇಲ್ಲ ಅಂದರೆ ಬಿಡು. ನನ್ನವರೆಗೂ ತರಬೇಡ, ಗೊತ್ತಾಯ್ತಾ? ಮಾಮ್, ಯಾಕೆ ಸ್ಟೂಡಾಗಿ ಮಾತಾಡ್ತಿದ್ಯಾ? ನನಗೆ ನೀನು ಸಪೋರ್ಟ್ ಮಾಡಿದೆ ಇನ್ಯಾರು ಮಾಡ್ತಾರೆ? ನೀನು ನನಗೆ ಮರ್ಯಾದೆ ತರೋ ಕೆಲಸ ಮಾಡಿದ್ರೆ ನಿನಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇದ್ದೆ. ಈ ಪಾರ್ಟಿ ಗೀಟಿ ಅಂತ ಕೋತಿ ಥರ ಆಡೋದು ಬಿಟ್ಟು ನೀನು ನಿನ್ನ ಫ್ಯಾಮಿಲಿ ಅಂತ ತೆಪ್ಪಗಿದ್ಬಿಡು. ಮನೆಗೆ ಬ್ಯೂಟಿಷಿಯನಾ? ಹಾ ಅದಕ್ಕೆ ಮನೆಯವರೆಲ್ಲ ಬ್ಯೂಟಿಫುಲ್ ಆಗಿ ಕಾಣೋದು ಬೇಡವಾ? ಪಾಪ ಅದಕ್ಕೆ ಶಾಕ್ ಮೇಲೆ ಶಾಕ್ ಆಗ್ತದೆ ಅಲ್ವಾ? ಇಟ್ಸ್ ಓಕೆ, ಹೋಗ್ತಾ ಹೋಗ್ತಾ ಎಲ್ಲದೂ ಅಡ್ಜಸ್ಟ್ ಆಗುತ್ತೆ. ಬನ್ನಿ. ಅದಕ್ಕೆ ಇವರು ನಮ್ಮನೆ ಅಸಿಸ್ಟೆಂಟ್ಸ್, ಆಮೇಲೆ ಇವರು ನಮ್ಮ ಫ್ಯಾಮಿಲಿ ಡಾಕ್ಟರ್, ನಮ್ಮ ಫ್ಯಾಮಿಲಿ ನರ್ಸ್. ಸೊ ಇಲ್ಲಿಗೆ ನಮ್ಮ ಮನೆ ಎಂಪ್ಲಾಯೀಸ್ನೆಲ್ಲ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಾಯ್ತು. ಈಗ ಹೋಮ್ ಟೂರ್ ಹೋಗೋಣ. ಹಾ ಹೋಗಮ್ಮ. ಮಾವ, ಹಾ ನೀವು ಹೊರಡಿ. ಅಣ್ಣ ಹೋಗೋಣ. ಅಣ್ಣ ಹೋಗ್ರಿ ರೀ, ರೆಡಿ ಮಾಡಿ. ಸಿಸ್ಟರ್, ಸೊಸೆನ ಹೋಗ್ಲಿ, ಅದೆಷ್ಟು ಚೆನ್ನಾಗಿ ಪ್ಲೇಟ್ ಚೇಂಜ್ ಮಾಡಿದೆ. ಪ್ಲೇಟ್ ಚೇಂಜ್ ಮಾಡೋ ಗೇಮ್ ಇದ್ದಿದ್ರೆ ಎವ್ರಿ ಇಯರ್ ನಿನಗೆ ಗೋಲ್ಡ್ ಮೆಡಲ್. ಅಣ್ಣ, ಮನೆ ಸೊಸೆ ಆದವಳು ಇಲ್ಲಿ ನಿಂತಿದ್ಲು, ಕೆಲಸದವರು ಅಕ್ಕ ಪಕ್ಕ ನಿಂತಿದ್ರು. ಯೂನಿಫಾರ್ಮ್ ಅಷ್ಟೇ ಡಿಫ್ರೆನ್ಸ್. ಕೇಳಿಸ್ತಾ ಇದೆಯಾ? ಹೇಳು, ಏನ್ ವಿಷಯ? ಹಾ, ಹನಿಮೂನ್ ಮುಗಿಸ್ಕೊಂಡು ಬಂದ್ವಿ, ಸೂಪರ್ ಆಗಿತ್ತು. ಯಾರು? ದೀಪಾಂಶುನಾ? ಪಾರ್ಟಿನ ಇವತ್ತಾ? ಶೋರ್, ನೀವಿಬ್ರು ಪಾರ್ಟಿನ ಆರ್ಗನೈಸ್ ಮಾಡಿ ಇನ್ವೈಟ್ ಮಾಡ್ತಿದ್ದೀರಾ ಅಂದರೆ ನಾನು ಮಿಸ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಡೆಫಿನೆಟ್ಲಿ ನಾನು ಮತ್ತು ಜೀವ ಇವತ್ತು ಸಂಜೆ ಪಾರ್ಟಿಗೆ ಬಂದೇ ಬರ್ತೀವಿ. Tell him we will be there. Sure. Okay, Lucky. ಸಂಜೆ ಪಾರ್ಟಿಲಿ ಸಿಗೋಣ. ಬಾಯ್. ಅದು ನನ್ನ ಕ್ಲೋಸ್ ಫ್ರೆಂಡ್ ಲಕ್ಕಿ ಫೋನ್ ಮಾಡಿದ್ದ. ನನಗೂ ಜೀವಾಗೂ ಪಾರ್ಟಿ ಕೊಡೋಕೆ ಪ್ಲ್ಯಾನ್ ಮಾಡಿದ್ದಾರೆ ಇವತ್ತು ಸಂಜೆಗೆ. ಅದಕ್ಕೆ ಇನ್ವೈಟ್ ಮಾಡೋಕ್ಕೆ ಕಾಲ್ ಮಾಡಿದ್ರು. ಅತ್ತೆ, ನಿಮ್ಗೆ ದೀಪಾಂಶು ಗೊತ್ತಲ್ವಾ? ಹಾ, ಅವ್ರ ಬಗ್ಗೆ ತುಂಬಾ ಕೇಳಿದ್ದೀನಿ. ಫೇಮಸ್ ಫ್ಯಾಷನ್ ಡಿಸೈನರ್ ಅಲ್ವಾ ಅವರು? ಮಹಿ, ಇವತ್ತು ಯಾವುದೇ ಕಾರಣಕ್ಕೂ ಮನೆಯಿಂದ ಆಚೆ ಹೋಗ್ಬಾರ್ದು ಅಂತ ಹೇಳಿದ್ರಲ್ವಾ? ಇವಾಗ ನಾನು ಅವ್ರಿಗೆ ಬರಲ್ಲ ಅಂತ ಹೇಗೆ ಹೇಳಿ? ಫಿಕ್ಸ್ ಆಗಿರೋ ಪ್ರೋಗ್ರಾಮ್ನ ಹೇಗೆ ಕ್ಯಾನ್ಸಲ್ ಮಾಡಲಿ? ಮಹಿ, ನೀನ್ ಹೇಳಿದ್ರೆ ಅವ್ರು ಅರ್ಥ ಮಾಡ್ಕೋತಾರೆ. ನಮ್ಮ ಮಹಿಮಾ ಕೊನೆ ಮಗಳು ಅಂತ ತುಂಬಾ ಮುದ್ದಾಗಿ ಬೆಳೆಸ್ಬಿಟ್ಟಿದ್ದೀವಿ. ಅವಳು ಏನಾದ್ರೂ ತಪ್ಪು ಮಾಡಿದ್ರೆ ನೀವೇ ಸರಿ ತೂಗಿಸ್ಕೊಂಡು ಹೋಗ್ಬೇಕು. ಅಲ್ಲ ರೀ,
ನಾವ್ ಹೀಗ್ ಮಾಡಿದ್ರೆ ಹೇಗೆ? ಅವಳ ಫ್ರೆಂಡ್ಸ್ನ ನಮ್ಮನೆಗೆ ಕರೆದು ಇಲ್ಲೇ ಪಾರ್ಟಿ ಮಾಡ್ಬೋದಲ್ಲ? ಏನಂತೀರಾ? ಸರಿಯಾಗೇ ಇದೆ. ಗುಡ್ ಐಡಿಯಾ ಅಲ್ವಾ? ಹೇಗೆ ನೋಡಮ್ಮ, ಆ ಪಾರ್ಟಿ ಇಲ್ಲೇ ನಡೀಲಿ, ನಾವು ಜೊತೆಗೆ ಸೇರ್ತೀವಿ, ಚೆನ್ನಾಗಿರುತ್ತಲ್ವಾ? ಅಲ್ವೇನ ಜೀವ? ಹಾಪ್ಪ, ಇಟ್ಸ್ ಅ ಗುಡ್ ಐಡಿಯಾ. ಇವತ್ತಿನ ಮಹಿಮಾ ಫ್ರೆಂಡ್ಸ್ ಪಾರ್ಟಿ ನಮ್ಮನೇಲೆ ಅರೇಂಜ್ ಆಗತ್ತೆ. ಓಕೆ ಓಕೆ ಮಹಿ, ಅಂತ ದೊಡ್ಡ ಮನುಷ್ಯರೆಲ್ಲ ನಮ್ಮನೆ ಪಾರ್ಟಿಗೆ ಬರ್ತಾರೆ ಅಂದ್ರೆ ನನಗಂತೂ ಫುಲ್ ಖುಷಿ. ಪಾರ್ಟಿಯ ಎಲ್ಲ ಅರೇಂಜ್ಮೆಂಟ್ಸ್ ನಾವು ಮಾಡ್ತೀವಿ. ಓಕೆ, ಹ್ಯಾಪಿ? ನಮ್ಮನ್ನೆಲ್ಲ ಯಾಕೆ ಕರ್ಸಿದ್ರಿ ಮೇಡಮ್? ನಮಗೆ ಏನಾದ್ರು ತಪ್ಪಾಯ್ತಾ? ಏನಾದರೂ ತೊಂದರೆ ಆಯ್ತಾ ಮೇಡಮ್? ಅಯ್ಯೋ, ಹಾಗೇನೂ ಇಲ್ಲ. ನನಗೆ ಗೌರವ ಮರ್ಯಾದೆ ಸಿಕ್ಕಾಪಟ್ಟೆ ಜಾಸ್ತಿ ಆಗೋಯ್ತು, ಅದೇ ನನಗೆ ದೊಡ್ಡ ಪ್ರಾಬ್ಲಮ್. ಏನ್ ಮೇಡಮ್ ನೀವು ಎಲ್ಲರೂ ಗೌರವ ಕೊಡ್ತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡಿದ್ರೆ, ನೀವು ಗೌರವ ಹೆಚ್ಚಾಯ್ತು ಅಂತ ಕಂಪ್ಲೇಂಟ್ ಮಾಡ್ತಾ ಇದ್ದೀರಲ್ಲ? ಆದ್ರೆ ಯಾವುದು ಹೆಚ್ಚಾಗಬಾರ್ದಲ್ವಾ? ನೋಡಿ, ನನಗೆ ಈ ಮನೆ ಪದ್ಧತಿ ಏನು ಅಂತ ಗೊತ್ತಿಲ್ಲ. ಆದ್ರೆ ನಾನು ಹೋದಾಗ ಬಂದಾಗ ನಿಂತಾಗ ಕೂತಾಗ ನೀವೆಲ್ಲ ಗೌರವ ಕೊಡೋದು ನೋಡಿದ್ರೆ ನನ್ಗೊಂಥರ ಉಸಿರು ಕಟ್ದಂಗೆ ಆಗ್ತಿದೆ. ನನ್ಗದೊಂದು ಚೂರು ಇಷ್ಟ ಆಗಲ್ಲ. ಪ್ಲೀಸ್ ಕ್ಷಮಿಸಿ. ಸರಿ, ಈಗ ನಾವು ಏನ್ ಮಾಡ್ಬೇಕು ಮೇಡಮ್? ಏನು ಮಾಡಬೇಡಿ, ನಿಮ್ ಪಾಡಿಗೆ ನಿಮ್ ಕೆಲಸ ಮಾಡ್ಕೊಂಡಿರಿ ಸಾಕು. ಈ ಮನೇಲಿ ನನ್ನನ್ನ ನಿಮ್ಮಲ್ಲಿ ಒಬ್ಳು ಅಂತ ಅನ್ಕೊಳ್ಳಿ, ಅಷ್ಟ್ ಸಾಕು. ನಾನು ಕಂಡಾಗೆಲ್ಲ ಮೇಡಮ್ ಅನ್ನೋದು, ಕೆಲಸ ಬಿಟ್ಟು ನಮಸ್ಕಾರ ಮಾಡೋದು, ಸಲ್ಯೂಟ್ ಹೊಡೆಯೋದು, ದಯವಿಟ್ಟು ಅದನ್ನೆಲ್ಲ ಈಗಲೇ ನಿಲ್ಲಿಸ್ಬಿಡಿ. ಅದನ್ನ ಯಾವುದು ಮಾಡಬೇಡಿ. ಇಷ್ಟೇ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು, ಪ್ಲೀಸ್. ಎಷ್ಟು ಸೀದಾ ಸಾದಾ ಅಲ್ವಾ? ನಮ್ಮ ಗೌತಮ್ ಸರ್ಗೆ ಹೇಳ್ ಮಾಡಿಸಿದ ಜೋಡಿ. ಸಿಸ್ಟರ್, ಅಲ್ಲಿ ನೋಡು ಸಿಸ್ಟರ್, ನಿಮ್ಮ ಸೊಸೆ ನಿಧಾನಕ್ಕೆ KGF ರಾಕಿ ಬಾಯ್ ತರ ಕೆಳಗಡೆ ಇರೋರ್ನೆಲ್ಲ ಕಂಟ್ರೋಲಿಗೆ ತಗೋತಾ ಇದ್ದಾಳೆ. ಆಮೇಲೆ ಆನೆನೆ ಹೊಡಿತಾಳೆ. ಬಿ ಕೇರ್ಫುಲ್. ನಿಮ್ಗೆ ಏನ್ ಬೇಕಿದ್ರು ಕೇಳಿ ಮೇಡಮ್, ನಾವು ಮಾಡ್ಕೊಡ್ತೀವಿ. ಫಸ್ಟ್ ಟೈಮ್ ಮೇಡಮ್ ಈ ಮನೇಲಿ ನಮ್ಮನ್ನ ಕೆಲ್ಸದವ್ರ ತರ ನೋಡ್ದೆ, ಮನುಷ್ಯರ ತರ ನೋಡಿದ್ದೆ. ಥ್ಯಾಂಕ್ ಯು. ಏ ಪಾರ್ಥ, ನಿಂಗ್ ಫೋನ್. ಏ ಉಷಾ, ಕೇರ್ಫುಲ್. ಹಲೋ. ಹಲೋ. ಹುಷಾರ ಹೋಗಿ ಸೇರ್ಕೊಂಡ್ರಾ? ಹಾ, ಅಲ್ಲೇನು ಕೊರತೆ ಇಲ್ಲ ತಾನೆ? ಆರಾಮಾಗಿದ್ದೀರಾ? ಇಲ್ಲ, ನನ್ಗೇನು ಕೊರತೆ ಇಲ್ಲ. ನಿಜ ಹೇಳ್ಬೇಕಂದ್ರೆ ಇಲ್ಲೆಲ್ಲ ಸ್ವಲ್ಪ ಜಾಸ್ತಿನೇ ಆಗಿದೆ. ಓಕೆ, ನಾನು ಬರೋದು ಸ್ವಲ್ಪ ತಡ ಆಗ್ಬೋದು. ನಿಮ್ಗೇನು ಪ್ರಾಬ್ಲಮ್ ಇಲ್ಲ ತಾನೆ? ಇಲ್ಲ, ನನ್ಗೆ ಯಾವ ತೊಂದರೆನೂ ಇಲ್ಲ. ನೀವು ಆರಾಮಾಗಿ ಕೆಲಸ ಮುಗಿಸ್ಕೊಂಡು ಬನ್ನಿ, ನಾನು ಆರಾಮಾಗಿದ್ದೀನಿ. ಓಕೆ, ಏನಾದರೂ ಮೆಸೇಜ್ ಹಾಕಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ ನಿಮಗೆ. ಓಕೆ ಓಕೆ, ಗುಡ್ ನೈಟ್. ಗುಡ್ ನೈಟ್.